ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ಲಾಗ್ಸ್. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಯಾಕಂದರೆ ನನ್ನ ಮಗನ ಬರ್ತಡೇ ಹತ್ತಿರ ಬಂದಿರೋದ್ರಿಂದ ಅವನಿಗೆ ಬಟ್ಟೆ ತೊಗೊಬರೋಕ್ಕೆ ಅಂತ ಹೋಗಿದ್ವಿ. ಇಲ್ಲೇ ನಮ್ಮ ಮನೆ ನಿಯರೆಸ್ಟು ವಿಶಾಲ್ ಮಾರ್ಟಿದೆ, ಅಲ್ಲೇ ಹೋಗಿದ್ವಿ. ನಾಳೆ ನಮ್ಮ ಪಾಪು ಬರ್ತಡೇ, 3 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಅವನಿಗೆ ಹೊಸ ಬಟ್ಟೆ ತರೋಕ್ಕೆ ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರ ವಿಶಾಲ್ ಮಾರ್ಟಿದೆ, ಅಲ್ಲಿಗೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮಾಡ್ಕೊಬಂದ್ವಿ. ತೋರಿಸ್ತೀನಿ ಯಾವ ಥರ ಬಟ್ಟೆ ತೊಗೊಬಂದೆ ಏನು ಅಂತ. ನಾಳೆ ಬರ್ತಡೇ ಇರೋದ್ರಿಂದ ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ತುಂಬ ವರ್ಷ ಆಯಿತು, ಹೋಗೇ ಇಲ್ಲ. ಹಾಗಾಗಿ ಒಂದು ಬರ್ತಡೇ ಇದೆ ನಾಳೆ, ಸೊ ಹಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವಿ ಕೂಡ. ಊರಿಂದ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಅಂತ ಒಂದು ಡ್ರೆಸ್ನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಇದನ್ನು ತಗೋ ಅಂತ ತುಂಬ ಫೋರ್ಸ್ ಮಾಡಿದರು, ಚೆನ್ನಾಗಿದೆ ಅಂತ ಹೇಳಿ. ಲೈಟ್ ಕಲರು, ಹಾಗಾಗಿ ಇದನ್ನು ಒಂದು ತೊಗೊಂಡೆ. ಕೊಟ್ಟಿದ್ದಾರೆ ಈ ಥರ ಪ್ಯಾಂಟು ಟಾಪು, ಇದೊಂದು ನಾನು ತೊಗೊಂಡೆ. ನೆಕ್ಸ್ಟ್ ಬಂದು ನಮ್ಮ ಪಾಪುಗೆ ಈ ಥರ ಒಂದು ಪ್ಯಾಂಟ್ನ ತೊಗೊಂಡೆ. ಇದಕ್ಕೆ ಈ ಥರ ಒಂದು ಶರ್ಟು, ಒಳಗಡೆ ಬನಿನ್ ಥರ ಕಾಣಿಸ್ತಿದೆಯಾ ನೋಡಿ, ಈ ಥರ ಒಂದು ಬನಿನ್ ಥರ ಇದೆ. ಇದಕ್ಕೆ ಈ ಥರ ಸೆಟ್ ಮಾಡಿ ತಗೊಂಡೆ. ನೆಕ್ಸ್ಟ್ ಬಂದು ಚಡ್ಡಿ ಕೊಟ್ಟಿದ್ದಾರೆ. ಈ ಚಡ್ಡಿ ಮತ್ತು ಟೀ ಶರ್ಟ್ ಇದು ಸೆಟ್ಟೇ. ಈ ಥರ ಸುಮಾರಷ್ಟಿದೆ, ತುಂಬ ಚೆನ್ನಾಗಿದೆ. ಆದರೆ ನನಗೆ ಇದು ಇಷ್ಟ ಆಯಿತು ಅಂತ ಹೇಳಿ ಸಿಂಪಲ್ಲಾಗಿ ಮನೆಗೆ ಹಾಕೊಳ್ಳೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ, ತಗೊಂಡು ಬಂದೆ. ನೆಕ್ಸ್ಟು ಇಷ್ಟೇ, ಇನ್ನೇನು ಇಲ್ಲ. ಮನೆಗೆ ಸ್ವಲ್ಪ ರೇಷನ್ ತೊಗೊಂಡು ಬಂದೆ. ಅವನಿಗೆಲ್ಲ ತೊಗೊಳ್ತಾ ಇರ್ತೀವಿ ಅವಾಗವಾಗ, ಹಾಗಾಗಿ ಜಾಸ್ತಿ ಏನು ತೊಗೊಂಡಿಲ್ಲ. ಅವನಿಗೆ ಬರ್ತಡೇಗೆ ಮಾತ್ರ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಮತ್ತು ಲಾಸ್ಟ್ ಮಂತಲ್ಲಿ ಜಯನಗರಕ್ಕೆ ಹೋಗಿದ್ವಿ, ಆ ಟೈಮಲ್ಲಿ ಕೂಡ ಅವನಿಗೆ ಬಟ್ಟೆನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಜಾಸ್ತಿ ಏನು ನಾವು ಶಾಪಿಂಗ್ ಸಾಯಂಕಾಲ ಅಷ್ಟೊತ್ತಿಗೆ ಒಂದು 3/4 kg ಆಗೋಷ್ಟು ನಾವು ಚಿಕನ್ನ ತೊಗೊಬಂದಿದ್ವಿ. ಹಾಗಾಗಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಸೊ ನಮ್ಮಮ್ಮ ಕುತ್ಕೊಂಡಿದ್ರು. ಸರಿ ಊಟಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೆ. ಸುಮ್ಮನೆ ಹಿಂಗೆ ಮಾತಾಡಿಕೊಂಡು ಮಗು ಜೊತೆ ಆಟ ಆಡಿಕೊಂಡು ಕುತ್ಕೊಂಡಿದ್ರು. ಇದು ನೆಕ್ಸ್ಟ್ ಡೇ ನಮ್ಮ ಪಾಪು ಬರ್ತಡೇ ದಿನ, ಫೆಬ್ರವರಿ 10. ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಸಿಂಪಲ್ಲಾಗಿ ಸೀರೆನ ಉಟ್ಕೊಂಡಿದ್ದೆ. ಇವಾಗ ಹೋಗ್ತಾ ಇದ್ದೀವಿ. ಈ ಮೈಸೂರಾಗಿರೋ ಚರ್ಚು. In 600 meters, turn left onto Vasantha Mahal Road.
ದೇವಿ ದರ್ಶನ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ ಪ್ರಸಾದಕ್ಕೆ. ಎಲ್ಲ ಕುತ್ಕೊಂಡಿದ್ದೀವಿ. ನಿಂತ್ಕೊಳ್ಳಿ. ವಿಡಿಯೋ ಅದು ಫೋಟೋ ಅಲ್ಲ. ಬಾಯ್. ಬರ್ರಿ, ನನ್ನ ವಿಡಿಯೋ ನಾನೇ ಮಾಡ್ತೀನಿ. ಕೊಡ್ತೀನಿ, ಮಾಡ್ತೀನಿ. ಇಲ್ಲ ಇಲ್ಲ, ಹಿಂಗೆ ನೋಡಿ. ಇದು ಎಲ್ಲೋಗ್ತದೆ ಅಲ್ಲೇ ಬರ್ತದೆ. ಹಾಂ, ಅಲ್ಲ ಅಲ್ಲ, ಆ ಕಡೆ ನೋಡಿ. ಹಾಕ್ಬಿಡದೆ. ಎಕ್ಸ್ಪ್ಲೇನ್ ಮಾಡ್ತಾರೋ. ದೇವಿ ದರ್ಶನನ ಮುಗಿಸ್ಕೊಂಡು ಇವಾಗ ಅರಮನೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ, ಯಾಕಂದರೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಅಲ್ಲಿ ಮುಂದೆ ಇದೆ. ಏನು ಚಿಕ್ಕ ವಯಸ್ಸಲ್ಲಿ ನಿಧಾನಕ್ಕೆ ಅಷ್ಟೆಲ್ಲ ಹಿಡ್ಕೊಳಕ್ಕೆ. ತುಂಬ ವರ್ಷಗಳಾದಮೇಲೆ ನಾನು ಮೈಸೂರು ಅರಮನೆನ ನೋಡ್ತಾ ಇದ್ದೀನಿ. ಆವಾಗ ಬಂದಾಗೆಲ್ಲ ನಾವು ಚಿನ್ನದ ಅಂಬಾರಿನ ನೋಡಿದ್ವಿ, ಆದರೆ ಇವಾಗ ಚಿನ್ನದ ಅಂಬಾರಿನ ಇಟ್ಟಿರಲಿಲ್ಲ ನೋಡೋದಕ್ಕೆ. ಇಂಥ ಒಂದು ಅರಮನೆನ ನಾವು ನೋಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಬೆಳ್ಳಿ ಕುರ್ಚಿಗಳು, ಬೆಳ್ಳಿ ಕನ್ನಡಿಗಳು ಎಲ್ಲ ಬೆಳ್ಳಿ ಚಿನ್ನ ಇಂಥದ್ರಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆವಾಗಿನ ಕಾಲದ ವಸ್ತುಗಳು ಇವಾಗೂ ಇಲ್ಲಿದ್ದಾವೆ ಅಂದರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ.
ಅಲ್ಲೋಡ ಅಜ್ಜಿ ಬೀಳ್ತಿ ನೋಡಿಲಿ ಗಲೀಜೆಲ್ಲ ಮಾಡ್ಕೊಂಡು ಆಯ್ತು ಸಾಕತ್ತೆ ಮೈಸೂರಿಂದ ನಾವು ನೆಕ್ಸ್ಟ್ ಇಲ್ಲಿ ಗೌಡಗೆರೆ ಅಂತ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬಾ ಪವರ್ಫುಲ್ ಅಂತೆ, ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಹರಕೆಗಳನ್ನ ಕಟ್ಕೊಂಡು ಅಲ್ಲಿ ತೆಂಗಿನಕಾಯಿಗಳನ್ನ ಕಟ್ಟಿರೋದಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಖುಷಿ ಆಯಿತು ಹೋಗಿ. ಚಾಮುಂಡೇಶ್ವರಿ ಅದ ಥರ ಮಾಡಿಟ್ಕೊಂಡಾರ. ಅದು ರಿಯಲ್ ಅಲ್ಲ, ಹಣ ರಿಯಲ್. ಯಾವುದು ಹಣ ರಿಯಲ್? ಅದಂದ್ರೆ ಇದು ನೋಡಿ, ಅರಕೆ ಹೊತ್ಕೊಂಡು ಇಲ್ಲಿ ಕಟ್ತಾರಲ್ಲ ಕಾಯಿ. ದುಡ್ಡೆಲ್ಲ ಹಂಗೈತೆ. ಕಾಯಿ ಕೊಡಿ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಫ್ಲಾಶ್ ಆಗ್ತೀನಿ ಇರು. ನಿನ್ನ ಸ್ಯಾರಿಗೂ ಇದಕ್ಕೂ ಸಕ್ಕತ್ತಾಗಿದೆ. ಈ ಸ್ಟ್ಯಾಚು ಹತ್ರ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಪ್ಲೇಸು, ಅದ್ಭುತ ಅಂತಲೇ ಹೇಳ್ಬೋದು. ಮುಟ್ಟಿಸ್ಬಿಡ್ರಿ ಕರೆಂಟ್. ಈ ದೇವಸ್ಥಾನದಲ್ಲಿ ಯಾವಾಗ ಹೋದ್ರೂ ಪ್ರಸಾದ ಸಿಗುತ್ತೆ. ನಾವು ಕೂಡ ಪ್ರಸಾದನ ತಗೊಂಡು ದೇವಸ್ಥಾನದ ಕೆಳಗಡೆ ಗುಹೆ ಥರ ಮಾಡಿದ್ದಾರೆ. ಇನ್ನು ಚಾಮುಂಡೇಶ್ವರಿ ಪ್ರಸಾದ. ನನ್ನ ಮಗನಿಗಂತೂ ಊಟ ಮಾಡಿಸೋಷ್ಟರಲ್ಲಿ ಸಾಕಾಗೋಯ್ತು. ಊಟನೇ ಮಾಡ್ತಾಯಿಲ್ಲ. ಅವನೆಲ್ಲಾದರೂ ಆಚೆ ಹೊರಟ್ರೆ ಸಾಕು, ಊಟನೇ ಮಾಡಲ್ಲ. ಅದೇ ನಾನು ಹೇಳಿದ್ನಲ್ಲ, ದೇವಸ್ಥಾನದ ಕೆಳಗಡೆ ಗುಹೆ ಥರ ಇದೆ ಅಂತ ಹೇಳಿ. ಸೊ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಒಳಗಡೆ ಬಂದಿದ್ದೀವಿ. 50 ರೂಪೀಸ್ ಚಾರ್ಜು ಒಬ್ಬರಿಗೆ. ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ, ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಹಾಗಾಗಿ ಒಂದು ಸಲ ನೋಡೋಣ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದರು ತುಂಬ ದೂರದಿಂದ. ಅದಕ್ಕೆ ದೇವ್ರ ದರ್ಶನನ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಇವತ್ತು. 2 ಕಡೆನೂ ಚಾಮುಂಡೇಶ್ವರಿ ದರ್ಶನನೇ ಮಾಡಿದ್ವಿ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತು ಕಮೆಂಟ್ ಮಾಡಿ. ಇವಾಗ ಮನೆಗೆ ಬಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮನೆಗೆ ಬರೋಷ್ಟರಲ್ಲಿ ಒಂದು 11 ಗಂಟೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋಸ್ ಎಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ವಿಡಿಯೋನ ಮಾಡಿ ಹಾಕ್ತಾ ಇರೋದ್ರಿಂದ ನನಗೆ ಅಷ್ಟಾಗಿ ಬರಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಮಾಡ್ತೀನಿ. ಸಪೋರ್ಟ್ ಮಾಡಿ ಹಾಗೆಯೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.